ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಪ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ನಾವು ಏನೆಲ್ಲ ಅಬ್ಸರ್ವೇಷನ್ನ ಮಾಡಬೇಕು. ಫಸ್ಟಲ್ಲಿ ಮೆಜರ್ಮೆಂಟ್ನ ಬ್ಲೌಸ್ ನಮಗೆ ಕೊಟ್ಟಾಗ ಫ್ರಂಟಲ್ಲಿ ಈಗ ನೋಡಿ, ಇದು ಫ್ರಂಟ್ ನಮಗೆ ಇಷ್ಟು ಗ್ಯಾಪ್ ತೋರಿಸ್ತಾ ಇದೆ. ಓಕೆನಾ, ಫ್ರಂಟ್ ಅಲ್ಲಿ ಎಷ್ಟು ಗ್ಯಾಪ್ ತೋರಿಸ್ತಾ ಇದೆ ಬ್ಲೌಸ್ ಈ ರೀತಿ ವೇರ್ ಮಾಡಿದಾಗ ಮಿನಿಮಮ್ ಇಟ್ಕೊಂಡಾಗ ನಮಗೆ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಕನ್ಸಿಡರ್ ಮಾಡಿದ್ರೆ 3.5 ಇಂಚಷ್ಟು ಗ್ಯಾಪ್ ನಮಗೆ ಸಿಗ್ತಾ ಇದೆ ಫ್ರಂಟ್ ಅಲ್ಲಿ. ಸೊ ಮಣಿ ಇಲ್ಲಿರೋದ್ರಿಂದ ನಮಗೆ 4 ಇಂಚಿನ ಗ್ಯಾಪ್ ಅಂತಕ್ಕಂಥದ್ದು 4.5 ಇಂಚು ಇಲ್ಲಿಗೆ ಕೂತ್ಕೊಳ್ಳುತ್ತೆ. ಇದು 4.5 ಇಂಚಿನ ಗ್ಯಾಪ್ ನಮಗೆ ಫ್ರಂಟ್ ಅಲ್ಲಿ ಸಿಗುತ್ತೆ. ಸೊ ಈ ಗ್ಯಾಪ್ ಅನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ಳೇಬೇಕು. ಅವ್ರಿಗೆ ಕ್ಲಿಯರ್ ಆಗಿ ಕೇಳಬೇಕು ಕಸ್ಟಮರ್ಗೆ, ನಿಮಗೆ ಬ್ಲೌಸ್ ಯಾವ ರೀತಿ ಬೇಕು, ಸೇಮ್ ಬ್ಲೌಸ್ ಇದೇ ರೀತಿ ಬೇಕಾ ಅಥವಾ ನಿಮಗೆ ಏನಾದರೂ ಚೇಂಜಸ್ ಇದೆನಾ ಅಂತಕ್ಕಂಥದ್ದನ್ನ ಕಂಪಲ್ಸರಿ ನಾವು ಕೇಳಬೇಕು. ಅವ್ರಿಗೆ ಫ್ರಂಟ್ ಇಲ್ಲ ಪರ್ಫೆಕ್ಟ್ ಆಗಿದೆ, ನನಗೆ ಹಿಂಗೆ ಬೇಕು ಅಂದ್ರೆ ಹ್ಯಾಸ್ ಇಟ್ ಈಸ್ ಬ್ಲೌಸ್ ಹೆಂಗಿದೆ ಹಂಗೆ ಸ್ಟಿಚ್ ಮಾಡಿ ಕೊಡುವಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ನಾವು ಬೇರೆ ತಲೆ ಕೆಡಿಸ್ಕೊಳ್ಬಾರ್ದು, ಬ್ಲೌಸ್ ಹೆಂಗಿರುತ್ತೋ ಹಂಗೆ ಇಟ್ಟು ಸ್ಟಿಚಿಂಗ್ ಅನ್ನ ಮಾಡಬೇಕು. ಇದು ನಮ್ಮ ಪ್ರೋಸೆಸ್. ಓಕೆನಾ, ಮೊದಲನೇದು. ಎರಡನೇದು, ಇದರಲ್ಲಿ ನಮಗೆ ಏನಾಗುತ್ತೆ ಅಂತಂದ್ರೆ ಬ್ಯಾಕ್ ದೊಡ್ಡದಿರುತ್ತೆ, ಫ್ರಂಟ್ ಕಡಿಮೆ ಇರುತ್ತೆ. ಓಕೆನಾ, ಫ್ರಂಟ್ ಅಲ್ಲಿ ನಮಗೆ 4.5 ಇಂಚು ಕಡಿಮೆ ಆಗುತ್ತೆ, ಬ್ಯಾಕ್ ಅಲ್ಲಿ ಅದು ಈ ಕಡೆ 2 ಇಂಚು ಈ ಕಡೆ 2 ಇಂಚು ಡಿವೈಡ್ ಆಗಿ ಬ್ಯಾಕ್ ಇನ್ಕ್ರೀಸ್ ಆಗುತ್ತೆ. ಸೊ ಫ್ರಂಟ್ ಕಡಿಮೆ ಆಗುತ್ತೆ, ಯೂಶುವಲಿ ಕಾಮನ್ ಆಗಿ ಗೊತ್ತಿರುವಂತ ವಿಚಾರ. ಮತ್ತೆ ಈ ರೀತಿ ಡೀಪ್ ಅಂತಕ್ಕಂಥದ್ದು ಜಾಸ್ತಿ ಇದ್ದಾಗ, ಓಕೆನಾ, ಡೀಪ್ ಅಂತಕ್ಕಂಥದ್ದು ಜಾಸ್ತಿ ಇದ್ದಾಗ ಕ್ಲಿಯರ್ ಆಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ 100% ಫುಲ್ ಇನ್ಫಾರ್ಮೇಶನ್ ಪ್ಲಸ್ ಅದರ ಜೊತೆಗೆ ಬ್ಲೌಸ್ನ ಕೊಟ್ಟ ಮೇಲೆ ಯಾವುದೇ ರೀತಿಯ ಡೌಟ್ ನಿಮಗೆ ಇರಲ್ಲ, ಅಷ್ಟು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಓಕೆನಾ, ಈ ರೀತಿ ಇಟ್ಟಾಗ ನಿಮಗೆ 100% ಶೋಲ್ಡರ್ ಡ್ರಾಪ್ ಹಾಗೆ ಆಗತ್ತೆ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಎಷ್ಟು ಬರ್ತಾ ಇದೆ, ಇದು ಹೀಗೆ ಹೋಗ್ತಾನೆ ಇರುತ್ತೆ ವೇರ್ ಮಾಡಿದಾಗ. ಓಕೆನಾ, ಸೊ ಕೆಳಗಡೆ ಇಳಿತಾನೆ ಇರುತ್ತೆ. ಸೊ ಅದಕ್ಕಾಗಿ ನೀವು ಅಡಿಷನಲ್ ಆಫ್ಟರ್ ಸ್ಟಿಚಿಂಗ್ ಆದ ಮೇಲೆ ಡೋರಿನ ಕೊಟ್ಕೊಂಡಿರ್ತಕ್ಕಂಥದ್ದು, ಮೊದಲೇ ಇವರಿಗೆ ಕೊಟ್ಟಿಲ್ಲ. ಓಕೆನಾ, ಈ ರೀತಿ ಸಮಸ್ಯೆ ಬರುತ್ತೆ. ಡೀಪ್ ಅಲ್ಲಿ ನಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತಂದ್ರೆ, ಡೀಪ್ ಅಲ್ಲಿ ಮೇನ್ ಬರತಕ್ಕಂಥದ್ದು ಶೋಲ್ಡರ್ ಡ್ರಾಪ್. ನಮಗೆ ಈ ಡೀಪ್ ಅಲ್ಲಿ ನಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು. ನೋಡಿ 15.5 16 ಇಂಚ್ ವರೆಗೂ ಬರ್ತಾ ಇದೆ. ಸೊ ಇದು ನಮಗೆ ಆಗಬಾರ್ದು ಅಂದ್ರೆ ಕಟಿಂಗ್ ಯಾವ ರೀತಿ ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಬನ್ನಿ ಇದನ್ನ ಅತ್ಯಂತ ಸರಳವಾಗಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಇದನ್ನ ಕಟಿಂಗ್ ಅನ್ನು ನಿಮಗೆ ತೋರಿಸ್ಕೊಡ್ತೇನೆ. ಫಸ್ಟ್ ಗೆ ನೋಡ್ಕೊಂಬಿಡಿ, ಬ್ಲೌಸ್ ನ ನಾವು ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಕಟಿಂಗ್ ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಇನ್ನು ನಮ್ಮದೇ ಮೆಂಬರ್ ಆಗಿರ್ತಕ್ಕಂಥವ್ರು ಕೇಳಿರ್ತಕ್ಕಂಥ ಪ್ರಶ್ನೆ, ಅದಕ್ಕೆ ನಿಮ್ಗೆ ಇಲ್ಲಿ ಆನ್ಸರ್ನ ಕೊಡ್ತಾ ಇದ್ದೀನಿ. ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಬಿಡ್ತೀನಿ, ತಿಳ್ಕೊಳ್ಳಿ. ಇದೇ ರೀತಿ ಸೇಮ್ ಬ್ಲೌಸ್ ಪ್ಯಾಟರ್ನ್ ಅಂತಕ್ಕಂಥದ್ದು ಅವ್ರು ಕಟ್ ಮಾಡಿದಾಗ ಪ್ಲೇನ್ ಬ್ಲೌಸು ಈ ರೀತಿನೇ ರೌಂಡ್ ಶೇಪ್ ಅವರಿಗೆ ಬಂದಿದೆ. ಸೊ ರೌಂಡ್ ಶೇಪ್ ಎದಕ್ಕೆ ಬರುತ್ತೆ ಅಂತಂದ್ರೆ, ಮೇನ್ ಬಂದು ಲೈನಿಂಗ್ ಇಲ್ಲ, ಪ್ಲೇನ್ ಬ್ಲೌಸ್ ಇದೆ ಅಂದ್ರೆ, ತುಂಬಾ ತೆಳುವಾದ ಬಟ್ಟೆ ಇತ್ತು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಪ್ಲಸ್ ಬಟ್ಟೆ ಈ ರೀತಿ ಕೆಳಗಡೆ ಇಳಿತಾ ಇರುತ್ತೆ, ಇದ್ರ ಮೇಲೆ ಟೇಬಲ್ ಮೇಲೆ ಬಟ್ಟೆ ನಿಂತ್ಕೊಳ್ಳೋದೇ ಇಲ್ಲ. ಸೊ ಆ ರೀತಿ ಬಟ್ಟೆಗಳನ್ನ ನಾವು ಕಟ್ ಮಾಡ್ಕೋಬೇಕಾದ್ರೆ ತುಂಬಾನೇ ಎಚ್ಚರ ವಹಿಸಬೇಕು. ಎಲ್ ಸ್ಕೇಲ್ ಅನ್ನ ಬಳಸಬೇಕು. 1-2 ಸರಿ ನಾವು ಮೆಜರ್ಮೆಂಟ್ ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳೇಬೇಕು. ಈ ಫಸ್ಟ್ ಲೈನ್ ಏನ್ ಹಾಕ್ತಿವಿ ನಾವು, ಈ ಲೈನ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ನಿಮಗೆ 2 ಲೈನ್ ಅನ್ನು ಹಾಕಿ ತೋರಿಸ್ತಾ ಇದ್ದಾನೆ, ಒಂದು ಕಟಿಂಗ್ ಲೈನು, ಒಂದು ಸ್ಟಿಚಿಂಗ್ ಲೈನು. ಇವಾಗ ನಿಮ್ಗೆ ಹಾಕ್ತಕ್ಕಂಥದ್ದು ನಾನು ಕಟಿಂಗ್ ಲೈನ್ ಹಾಕಿ ತೋರಿಸ್ತಾ ಇದ್ದೇನೆ, ಇದು ಎಲ್ರಿಗೂ ಅನುಕೂಲ ಆಗುತ್ತೆ. ಇದನ್ನ ಫಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ನಾನು ಹಾಕ್ತಕ್ಕಂಥ ಲೈನ್ ಬಂದು ಸ್ಟಿಚಿಂಗ್ ಲೈನು. ಓಕೆನಾ, 1/2 ಇಂಚ್ ಮಾರ್ಜಿನ್ ಏನು ಕೊಟ್ಟಿದ್ದೀನಿ, ಈ ಲೈನು. ಓಕೆನಾ, ಈ ಲೈನ್ ಏನಿದೆ ಎಕ್ಸಾಕ್ಟ್ಲಿ ಸ್ಟ್ರೇಟ್ ಆಗಿ ಇರಬೇಕು. ಓಕೆನಾ, ನಾಟ್ ಓನ್ಲಿ ಇದಾದ್ಮೇಲೆ ನಾವು ಲೆಂತ್ ತಗೊಳ್ತೀವಲ್ಲ, ಆ ಲೈನ್ 2 ಮೆಜರ್ಮೆಂಟ್ ಆಗಿ ನಾವು ಕನ್ವರ್ಟ್ ನ ಮಾಡ್ಕೊಳ್ಬೇಕು. ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇವಾಗ ಈ ಬ್ಲೌಸ್ ಎಷ್ಟಿದೆ ಮೆಜರ್ಮೆಂಟ್ ಕರೆಕ್ಟಾಗಿ ಶೋಲ್ಡರ್ ಇಂದ ಇಟ್ಕೊಂಡು ನಾವು ಈ ರೀತಿ ಸ್ವಲ್ಪ ಹಿಗ್ಗಿಸ್ಕೊಂಡು ನೋಡ್ಕೋಬೇಕಾಗತ್ತೆ. 14.5 ನಮಗೆ ಬರ್ತಾ ಇದೆ. ಓಕೆನಾ, 14.5ಗೆ ನಾವೇನ್ ಮಾಡಬೇಕು ಅಂದ್ರೆ, ಇಲ್ಲಿ ಆಲ್ರೆಡಿ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ಸೊ 14.5ಗೆ ರೆಡಿ ನಮಗೆ ಬೇಕು. ಈಗ ಮೇಲೇನೋ 1/2 ಇಂಚ್ ಮಾರ್ಜಿನ್ ಬೇಕಲ್ಲ, ಅದಕ್ಕೆ 1/2 ಇಂಚ್ ಸೇರಿಸ್ಕೊಳ್ತಾ ಇದ್ದೀನಿ. ಓವರ್ ಆಲ್ 1 ಇಂಚ್ ಪ್ಲಸ್ ಮಾಡ್ಕೊಳ್ಬೇಕು, ಸಿಂಪಲ್ ಕಾನ್ಸೆಪ್ಟ್. 15.5 ಕೆಳಗಡೆ ಬರುತ್ತೆ, ಸ್ಟಿಚಿಂಗ್ ಮಾರ್ಜಿನ್ 15 ಇಟ್ಕೊಂಡಿದ್ದೀನಿ, ಮೇಲ್ಗಡೆ ಲೈನ್ಗೆ 1/2 ಇಂಚ್ ಮಾರ್ಜಿನ್ ಅಂತ ಇಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ 1/2 ಇಂಚ್ ಕೆಳಗಡೆ ಹಾಕಿದ್ದೀನಿ. ಎಷ್ಟಕ್ಕೆ? ಎಕ್ಸಾಕ್ಟ್ಲಿ 15.5ಗೆ ಈ ಲೈನ್ಗೆ ಇಟ್ಕೊಂಡು. ಓಕೆನಾ, ಈಗ ನೆಕ್ಸ್ಟ್ ಇನ್ನೊಂದು ಮೆಜರ್ಮೆಂಟ್ ಇದೇ ರೀತಿ ಇಟ್ಕೊಳ್ಬೇಕು. 15.5 ಕೆಳಗಡೆ ಲೈನು, ಸೊ 15 ರೆಡಿ ಬರಬೇಕು. ಇಲ್ಲಿ ಏನಾಗಬೇಕು, 1/2 ಇಂಚ್ ಮಾರ್ಜಿನ್ ಒಂದು ಲೈನು, ಇದಕ್ಕೊಂದು ಲೈನ್, 2 ಲೈನು. ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ 15.5ಗೆ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಮಾರ್ಜಿನ್ಗೆ ಹೊರಟೋಗುತ್ತೆ. ಈಗ ಏನ್ ಮಾಡ್ಬೇಕು ನಾವು,
ಮೇಲ್ಗಡೆ ಮಾರ್ಜಿನ್ ಲೈನ್ ಏನು ರೆಡಿ ಇಟ್ಟಿದ್ದೀವಿ ಆ ಲೈನ್ಗೆ ನಾವು ಲೈನನ್ನು ಡ್ರಾ ಮಾಡ್ಕೊಳ್ಬೇಕು. ಇದನ್ನ ಸಾಕಷ್ಟು ಜನ ಮಾಡೋದೇ ಇಲ್ಲ. ಏನ್ ಮಾಡ್ತೀರಿ ನೀವು ಅಂತಂದ್ರೆ ಇಲ್ಲಿ ಇಟ್ಕೊಂಡ್ಬಿಡ್ತೀರಿ, ಹಾಕ್ಬಿಡ್ತೀರಿ ಲೈನ್ನ, ಪರ್ಫೆಕ್ಟ್ ಹಾಕ್ತೀನಿ ಅನ್ನೋ ಲೆಕ್ಕದಲ್ಲಿ ಹಾಕ್ಬಿಡ್ತೀರಿ. ಈ ರೀತಿನೇ ಆಗುತ್ತೆ, ಇಲ್ಲ ಈ ರೀತಿ ಆಗುತ್ತೆ. ಈ ರೀತಿ ಕೆಳಗಡೆ ಈ ರೀತಿ ಹಾಕಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಿಮಗೆ ಇಲ್ಲಿ ರೌಂಡ್ ಶೇಪ್ ಅನ್ನೋದು ಕ್ರಿಯೇಟ್ ಆಗ್ಬಿಡತ್ತೆ. ನೀವು ಎಷ್ಟೇ ಸ್ಟ್ರೇಟ್ ಆಗಿ ಕಟ್ ಮಾಡಿದ್ರು ಸಹ ನಿಮಗೆ ಇಲ್ಲಿ ರೌಂಡ್ ಶೇಪ್ ಬಂದ್ಬಿಡತ್ತೆ. ಇನ್ನೊಂದು ರೌಂಡ್ ಶೇಪ್ ಎದಕ್ಕೆ ಬರುತ್ತೆ ಅಂದ್ರೆ ನಾವು ಡಾಟ್ ಅನ್ನ ಹಿಡಿದಾಗ ಆಟೋಮೆಟಿಕ್ ಸರ್ಕಲ್ ಅನ್ನತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, 1/2 ಇಂಚ್ ಮೇಲ್ಗಡೆ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡಾಗ ಸಮಸ್ಯೆ ಏನ್ ಬರುತ್ತೆ ನಿಮಗೆ ಅಂತಂದ್ರೆ, ಈ ಮಾರ್ಜಿನ್ ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೇನೆ. ಈಗ ನಾವು ಲೆಂತ್ ಅನ್ನ ಮಾರ್ಕ್ ಅನ್ನ ಹಾಕಿದೀವಿ, ಓಕೆನಾ. ಲೆಂತ್ ಮಾರ್ಕ್ ಹಾಕಾದ್ಮೇಲೆ ನಮಗೆ ಬೇಕಾಗಿರುವಂಥದ್ದು ಡೀಪ್. ಈಗ ನಾವು ಬ್ಲೌಸ್ನ ಇಟ್ಕೊಂಡೆ ನಾವು ಮಾರ್ಕ್ ಅನ್ನ ಹಾಕ್ಬೋದು. ಯಾವ ರೀತಿ ಅಂತಂದ್ರೆ, ಈ ರೀತಿ ಕರೆಕ್ಟಾಗಿ ಎರಡೂ ಸೆಂಟರ್ಗೆ ಇಟ್ಕೊಂಡು ಬ್ಲೌಸ್ ಅನ್ನ, ಓಕೆನಾ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಇದೆ ಒಂದ್ರ ಮೇಲೆ ಒಂದು ಇಟ್ಕೊಂಡ್ಬಿಡಿ, ಓಕೆನಾ. ಬ್ಲೌಸ್ ಅನ್ನ ಐರನ್ ಮಾಡ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ಸ್ ನೀವು ನೋಡ್ತೀರಿ. ಐರನ್ ಮಸ್ಟ್ ಅಂಡ್ ಶುಡ್ ನ ನೀವು ಮೇಂಟೈನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಈ ರೀತಿ ನಮಗೆ ಬ್ಲೌಸ್ ಅಂತಕ್ಕಂಥದ್ದು ಬರುತ್ತಲ್ಲ. ಸೊ ಇದನ್ನ ಏನ್ ಮಾಡಬೇಕು, ನಾವು ಈ ರೀತಿ ಕಟಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಇಟ್ಕೊಳ್ಬೇಕು. ಇದು ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ. ಇದನ್ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ನಾವು. ಈಗ ಇಲ್ಲಿ ನೋಡ್ಬೇಕು, ನಾವು ಎಕ್ಸಾಕ್ಟ್ಲಿ ಬ್ಲೌಸ್ ಹೆಂಗಿದೆ ಹಂಗ್ ಸ್ಟಿಚ್ ಮಾಡೋದ್ರಿಂದ ನಾವು ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರನೇ ಹಾಕೊಳ್ಬೇಕು. ಬೇರೆ ಎಲ್ಲೂ ಏನು ಚೇಂಜಸ್ ಅನ್ನ ಮಾಡಬಾರದು, ಓಕೆನಾ. ಅವ್ರು ನಮಗೆ ಫ್ರಂಟಲ್ ಗ್ಯಾಪ್ ಬೇಡ ಅಂತಂದಾಗ ಚೇಂಜಸ್ ಮಾಡಬೇಕಾಗತ್ತೆ. ಆಸ್ ಇಟ್ ಈಸ್ ಬ್ಲೌಸ್ ಹೆಂಗಿದೆ ಹಂಗೆ ಇಟ್ಕೊಂಡ್ರೆ ಏನು ಚೇಂಜಸ್ ನ ಮಾಡುವಂತ ಅವಶ್ಯಕತೆ ನಮ್ಗೆ ಇಲ್ಲ. ನಾವೇನ್ ಮಾಡಬೇಕು, ಕರೆಕ್ಟ್ ಎಕ್ಸಾಕ್ಟ್ಲಿ ಇದನ್ನ ಈ ರೀತಿ ಬರೋ ತರ ಇಟ್ಕೊಂಡು, ಓಕೆನಾ. ಇದಿಷ್ಟು ಬರುತ್ತೆ, ಡಾಟ್ ಇಲ್ಲಿ ಇಟ್ಕೊಳತ್ತೆ, ಇಲ್ಲಿ ರೆಡಿ ಬರುತ್ತೆ, ಇದು ಈ ರೀತಿ ಕುತ್ಕೊಳ್ಳುತ್ತೆ, ಓಕೆನಾ. ಇದು ಇಷ್ಟು ಕುತ್ಕೊಳ್ಳುತ್ತೆ. ಇಲ್ಲಿ ನಮಗೆ ಕರೆಕ್ಟಾಗಿ ಶೋಲ್ಡರ್ ಟು ಶೋಲ್ಡರ್ ಮ್ಯಾಚ್ ಆಗತ್ತೆ. 1/2 ಇಂಚ್ ಮಾರ್ಜಿನ್ ಏನ್ ಬಿಟ್ಟಿದೀವಿ, ಇದು ಮೇಲ್ಗಡೆ ಬಿಟ್ಟಿರ್ತಕ್ಕಂಥ ಮಾರ್ಜಿನ್, ಇದು ಕೆಳಗಡೆ ನಮಗೆ ಕರೆಕ್ಟಾಗಿ ಮ್ಯಾಚ್ ಅಂತಕ್ಕಂಥದ್ದು ಆಗತ್ತೆ. ಇಷ್ಟು ಇಟ್ಕೊಳ್ಬೇಕು. ಇದು ಇದೇ ರೀತಿನೇ ಬರಬೇಕು ಮಾರ್ಕಿಂಗ್ ಅಂತಕ್ಕಂಥದ್ದು, ಓಕೆನಾ. ಇದು ಎಕ್ಸಾಕ್ಟ್ಲಿ ರೆಡಿ ಬರುವಂತ ಮಾರ್ಕಿಂಗ್ ನಮಗೆ. ಈಗ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ರೆಡಿ ಬರುತ್ತಲ್ಲ, ಇಲ್ಲೊಂದು ಮಾರ್ಕ್ ಅನ್ನ ಹಾಕೊಳ್ತೀವಿ, ಓಕೆನಾ. ಇಲ್ಲಿ ರೆಡಿ ಮಾರ್ಕ್ ಹಾಕೊಂಡ್ ಆದ ನಂತರ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು, ಇದು ಕರೆಕ್ಟಾಗಿ ಇಟ್ಕೊಳ್ಬೇಕು, ಇದು ನಮಗೆ ಇಲ್ಲಿ ಮ್ಯಾಚ್ ಆಗ್ಬೇಕು. ಇಲ್ಲಿ ಇದಾದ ನಂತರ ನಾವೇನ್ ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಎಳೆದಾಗ ಮೇಲ್ಗಡೆ ಬರುತ್ತೆ ಬ್ಲೌಸು, ಮೇಲ್ಗಡೆ ಬರೆಸಬಾರ್ದು, ಕರೆಕ್ಟಾಗಿ ಇಟ್ಕೊಳ್ಬೇಕು. ಮತ್ತೆ ನಾವೇನ್ ಮಾಡಬೇಕು, ಇಷ್ಟು ನ್ಯೂಚ್ಕೊಳ್ಬೇಕು ಬ್ಲೌಸ್ ಅನ್ನ. ಈ ನ್ಯೂಚ್ಕೋಬೇಕಾದ್ರೆ ಇದು ಪಾಯಿಂಟ್ ಕರೆಕ್ಟ್ ಆಗಿರ್ಬೇಕು ಇಲ್ಲಿ. ಮತ್ತೆ ಇದು ಡೌನ್ ಆಗ್ಬಾರ್ದು, ಇಲ್ಲಿ ಡೌನ್ ಆಗಿದೆ ನೋಡಿ, ಈ ರೀತಿ ಡೌನ್ ಆಗ್ಬಾರ್ದು. ಈ ರೀತಿ ಡೌನ್ ಆಯ್ತು ಅಂದ್ರೆ ಟೈಟ್ ಆಗುತ್ತೆ ಬ್ಲೌಸ್. ಮತ್ತೆ ಅಗೇನ್ ಸರಿಸ್ಕೊಳ್ಬೇಕು, ಇದನ್ನ ಕರೆಕ್ಟಾಗಿ ಇಷ್ಟು ಇಟ್ಕೊಳ್ಬೇಕು. ಇದನ್ನ ಬೇಕಾದ್ರೆ ಇಟ್ಕೊಳ್ಳಿ ಕೈನ, ಇದು ಈ ರೀತಿ ಬರುತ್ತೆ. ಇವೆರಡು ಇಟ್ಕೊಂಡು ಆದ ನಂತರ ನೀವೇನ್ ಮಾಡಬೇಕು, ಪರ್ಫೆಕ್ಟ್ ಆಗಿ ಇಲ್ಲಿ ಒಂದು ಮೆಜರ್ಮೆಂಟ್ಗೆ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ಒಂದು ಟಿ ಜಾಯಿಂಟ್, ಈ ರೀತಿ ಜಾಯಿಂಟ್ಗೆ ಮಾರ್ಕ್ ಅನ್ನು ಹಾಕೋಬೇಕು. 1/2 ಇಂಚು ಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೆ ಲೈನ್ ಅನ್ನ ಹಾಕೊಳ್ಬೇಕು. ಇದು ನಮಗೆ ಆರ್ಮೋಲ್ ರೌಂಡ್ ಆಯ್ತು. ಈಗ ಶೋಲ್ಡರ್ಗೆ ಏನ್ ಮಾಡ್ತೀವಿ ಅಂತಂದ್ರೆ, ಇವಾಗ ನಾವು ಶೋಲ್ಡರ್ಗೆ ಅಂದಾಜಿನ ಪ್ರಕಾರ ಇಲ್ಲಿ ಎಷ್ಟು ಬರ್ತಾ ಇದೆ ಅಷ್ಟಕ್ಕೆ ನಾನು ಲೈನ್ ನ ಡ್ರಾ ಮಾಡ್ಕೊಳ್ತೀನಿ. ಮಾರ್ಜಿನ್ ಪ್ಲಸ್ ಇದು ಎರಡು, ಇದು ರೆಡಿ ಪ್ಲಸ್ 1/2 ಇಂಚು ಮಾರ್ಜಿನ್ ಮತ್ತು ಡೀಪ್ ಇಲ್ಲಿಗೆ ಹಾಕ್ತಾ ಇದ್ದೀನಿ. 1/4 ಇಂಚು ಮಾರ್ಜಿನ್ಗೆ ರೆಡಿ ಹಾಕ್ತಾ ಇದ್ದೀನಿ. ಶೋಲ್ಡರ್ ಇದು ಫೈನಲ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಓಕೆನಾ. ಈಗ ಏನ್ ಮಾಡ್ತೀವಿ, ಇದನ್ನ ರಿಮೂವ್ ಮಾಡ್ತೀವಿ. ಇಲ್ಲಿ ಬರ್ತಕ್ಕಂಥದ್ದೇ ನಾವು ಡಾಟ್ ಪಾಯಿಂಟ್ ಅನ್ನು ನಾವಿಲ್ಲಿ ಇಟ್ಕೊಳ್ತೀವಿ. ಎಷ್ಟು ಇಂಚ್ ಬರ್ತಾ ಇದೆ, ಇಲ್ಲಿ 3/4 ಇಂಚ್ ಬರ್ತದೆ, ಅಷ್ಟೇ ಡಾಟ್ ಅನ್ನು ನಾವಿಲ್ಲಿ ಹಿಡಿಬೇಕು. ಇದನ್ನ ತೆಗೆದು ಸೈಡ್ಗೆ ಇಡೋಣ. ಈಗ ಏನ್ ಮಾಡ್ಬೇಕು ಅಂದ್ರೆ, ಈ ಮಾರ್ಜಿನ್ಗೆ ಏನ್ ಲೈನ್ ಹಾಕಿದ್ದೀವಿ, ಎಲ್ ಶೇಪ್ ಸ್ಕೇಲ್ ಇಂದ, ಗೊತ್ತಾಗ್ಲಿಲ್ಲ ನಿಮ್ಮ ಹತ್ರ ಎಲ್ ಶೇಪ್ ಸ್ಕೇಲ್ ಇಲ್ಲ ಅಂದ್ರೆ, ಈ ಲೈನ್ ಇಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ, 6 ಇಂಚಿಗೆ ಬರ್ತಾ ಇದೆ. ಈಗ ಏನ್ ಮಾಡ್ಬೇಕು ನೀವು, ಇಲ್ಲಿಗೆ 6 ಇಂಚಿಗೆ ಒಂದು ಲೈನ್ ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡು ಇವೆರಡೂ ಲೈನ್ ಅನ್ನ ಕಲ್ಸ್ಕೊಳ್ತಾ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಬೇಕು, ಎಲ್ಲಿವರೆಗೂ, ಇಲ್ಲಿವರೆಗೂ, ಓಕೆನಾ. ಈಗ ನಮಗೆ ಇದು ಎಷ್ಟು ಇಂಚ್ ಬಂತು, 6 ಇಂಚ್ ಬಂತು. ಸೊ 6 ಇಂಚ್ ಬಂದಿದೆ ಅಂದ್ರೆ ಶೋಲ್ಡರ್ನ ನಾವು 5.5ಗೆ ಇಟ್ಕೊಳ್ಬೇಕು. ಇಲ್ಲಿ ರೆಡಿ ಶೋಲ್ಡರ್ ಎಷ್ಟು ಬರ್ತಾ ಇದೆ ಅವರಿಗೆ, 6.25 ಇಂಚು ಬರ್ತಾ ಇದೆ ಅಥವಾ 6 ಇಂಚು ಬರ್ತಾ ಇದೆ. ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಡೋರಿ ಕಟ್ಕೊಂಡಿದ್ದಾರೆ. ನಾವೇನ್ ಮಾಡಬೇಕು, ಇಲ್ಲಿ 6 ಇಂಚ್ ಇದೆ ಅಂದ್ರೆ ಇದಕ್ಕಿಂತಲೂ ಒಂದು 1/2 ಇಂಚ್ ಕಡಿಮೆನ ನಾವು 5.5 ಇಂಚ್ಗೆ ನಾವು ರೆಡಿ ಬರೋ ತರ ಇಟ್ಕೊಳ್ಬೇಕು. ಎಷ್ಟು, 5.5 ಇಂಚು. 5.5 ಇಂಚಿಗೆ ರೆಡಿ ಬರೋ ತರ ಇಟ್ಕೊಂಡು ಇದಕ್ಕೆ 1/2 ಇಂಚು ಮಾರ್ಜಿನ್ ಅನ್ನ ಸೇರಿಸ್ಕೊಳ್ಳಿ. ಇದು ನಮಗೆ ಬೇಕಾಗಿರುವಂತ ಲೈನ್. ಇದಕ್ಕೆ 1/2 ಇಂಚು ಮಾರ್ಜಿನ್ ಅನ್ನ ನೀವು ಸೇರಿಸ್ಕೊಳ್ಳಿ. ಇದಾದ ನಂತರ ನಮಗೆ ಬೇಕಾಗಿರುವಂತದ್ದೇನು, ಶೋಲ್ಡರ್ ಪಟ್ಟಿ. ಶೋಲ್ಡರ್ ಪಟ್ಟಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ, 2.5 ಇಂಚ್ ಇದೆ.
ಸೊ 2.5 ಇಂಚು ನಮಗೆ ರೆಡಿ ಬೇಕು ಅಂದರೆ 3.5 ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು. 1/2 ಇಂಚು ಮಾರ್ಜಿನ್ನು ಇದು ಓಕೆನಾ. ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಎಷ್ಟು ಬರ್ತಾ ಇದೆ, 2.5 ಇಂಚ್ ಇದೆ. ಈಗ ನಮಗೆ ಲೈನ್ ಇಲ್ಲಿ ಡೀಪ್ ಎಷ್ಟು ಲೈನ್ ಇದೆ, ಈ ಲೈನ್ಗೆ ಡೀಪ್ ನಾವು ಕನ್ಸಿಡರ್ನ ಮಾಡ್ಕೊಂಡಿದ್ವಲ್ವಾ, ಇಲ್ಲಿಗೆ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ 2.5 ಇದೆ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, 2.25 ಇಂಚನ್ನ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಡೀಪ್ ಎಷ್ಟಿದೆ, ನಮಗೆ 10.5 ಇಂಚ್ ಡೀಪ್ ಇದೆ. ಇಲ್ಲಿ ಬ್ರಾಡ್ನೆಸ್ನ ಜಾಸ್ತಿ ಬೇಡ. ಬ್ರಾಡ್ನೆಸ್ ಜಾಸ್ತಿ ಇತ್ತು ಅಂದ್ರೆ ಓಪನ್ ಆಗ್ಬಿಡತ್ತೆ ಬೆನ್ನು. ಸೊ ಅಷ್ಟು ಓಪನ್ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು. 2.25 ಇಂಚ್ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 3 ಇಂಚ್ಗೆ ಅದು ಬ್ರಾಡ್ನೆಸ್ ಅಂದ್ರೆ 6 ಇಂಚ್ ಬ್ರಾಡ್ನೆಸ್ ಆಟೋಮೆಟಿಕ್ಲಿ ಬರುತ್ತೆ. ಓಕೆನಾ. ಇವೆಲ್ಲ ಚೇಂಜಸ್ ಅನ್ನ ನಾವೇನ್ ಮಾಡಬೇಕು, ರೆಡಿ ಮಾಡ್ಕೊಳ್ಬೇಕಾದ್ರೆ ಚೇಂಜಸ್ ಅನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ವೀಕ್ಷಕರೇ. ಓಕೆನಾ. ಇದಾದ ನಂತರ ನಾವೇನ್ ಮಾಡಬೇಕು, ಈ ರೀತಿ ಶೇಪ್ ಅನ್ನ ಜಾಸ್ತಿ ಕೊಡ್ಲಾರ್ದಂಗೆ ಲೈಟ್ ಆಗಿ ಶೇಪ್ ಅನ್ನ ಕೊಡಬೇಕು. ಒಂದನೇದು. ಇಲ್ಲ ಸರ್ ನಮಗೆ ಬ್ರಾಡ್ನೆಸ್ ಜಾಸ್ತಿ ಬೇಕು ಅಂತಂದ್ರೆ 3.25 ಇಂಚುವರೆಗೂ ನೀವು ಇದನ್ನ ಬಿಲ್ಡ್ ಮಾಡಬಹುದು. 3.5 ಇಂಚುವರೆಗೂ ನೀವು ಬಿಲ್ಡ್ ಅನ್ನ ಮಾಡಬಹುದು. ನಾನು 3.25 ಇಂಚಿಗೆ ನಿಮಗೆ ಈಗ ತೋರಿಸ್ತೇನೆ ಇನ್ನೊಂದು ಹಾಕ್ಬಿಟ್ಟು. ಓಕೆನಾ. ಇದೇ ಲೈನಿಗೆನೆ ಸೇಮ್ ಲೈನಿಗೆನೆ ಬರುತ್ತೆ. ಓಕೆನಾ. ಈ ರೀತಿ ಬರುತ್ತೆ ಅಷ್ಟೇ. ಓಕೆನಾ. ಇದನ್ನೇನ್ ಮಾಡಬೇಕು ನಾವು, ಇಲ್ಲಿ ಆಂಗಲ್ ಈ ರೀತಿ ಇದನ್ನ ಸ್ಟ್ರೇಟ್ ಆಗಿ ಇಟ್ಕೊಳ್ಬೇಕು. ಸೇಮೇ ಬರುತ್ತೆ, ಬಟ್ ಇಲ್ಲಿ ಬ್ರಾಡ್ನೆಸ್ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಜಾಸ್ತಿ ಆಗುತ್ತೆ ಬ್ರಾಡ್ನೆಸ್, ಇಲ್ಲಿ ಜಾಸ್ತಿ ಆಗುತ್ತೆ. ಇಲ್ಲಿ ಬ್ರಾಡ್ನೆಸ್ ನ ಜಾಸ್ತಿ ಕೊಡಬಾರದು. ಇದು ನಮ್ಮ ಬೆನ್ನಿನ ಕೈ ತೋಳು ಏನಿದೆ ಅದ್ರ ಕೆಳಗಡೆ ಹೋದಾಗ ಮೂಮೆಂಟ್ ಆದಾಗ ಇದು ಓಪನ್ ಅಪ್ ಆಗ್ತಾ ಇರುತ್ತೆ. ಬ್ರಾಡ್ನೆಸ್ ಇಲ್ಲಿ ಬೇಕು. ಇಲ್ಲಿ ಬ್ಲೌಸ್ ಕೊಟ್ಟಾಗಲೇನೆ ಅದು ಪರ್ಫೆಕ್ಟ್ ಆಗಿ ಕಾಣುವಂಥದ್ದು. ಓಕೆನಾ. ಈಗ ಇದನ್ನಾದ್ರೂ ಚಾಯ್ಸ್ ಮಾಡ್ಕೋಬಹುದು, ಇದನ್ನಾದ್ರೂ ನಾವು ಚಾಯ್ಸ್ ಅನ್ನ ಮಾಡ್ಕೋಬಹುದು. ಈಗ ಇಲ್ಲಿ ನಾವು ಎಷ್ಟು ಇಟ್ಟಿದ್ದೀವಿ, 6 ಇಂಚ್ ಇದೆ. ಸೊ ಇಲ್ಲಿ 6 ಇಂಚ್ಗೆ ಇಟ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್. ಓಕೆನಾ. 6 ಇಂಚ್ ಇಟ್ಕೊಂಡು ಇವೆರಡೂ ಲೈನನ್ನು ನಾನು ಸೀದಾ ಮಾಡ್ಕೊಳ್ತಾ ಇದ್ದೀನಿ 6 ಇಂಚ್ ಇರುವಂಥದ್ದು. ಓಕೆನಾ. ಈಗ ಇಲ್ಲೇನ್ ಮಾಡಬೇಕು ಅಂತಂದ್ರೆ, ನಾವು ಡೀಪ್ ಬ್ಲೌಸ್ ಇದು ಆಗಿರೋದ್ರಿಂದ, ಯಾವ ಬ್ಲೌಸು, ಡೀಪ್ ಬ್ಲೌಸ್ ಇದು ಆಗಿರೋದ್ರಿಂದ ಇಲ್ಲಿ ನಾವು ಚೇಂಜಸ್ ಅನ್ನ ಮಾಡಬೇಕು. ಏನ್ ಚೇಂಜಸ್ ಮಾಡಬೇಕು ಅಂದ್ರೆ, ನಾವೇನ್ ಮಾಡಬೇಕು, 1/2 ಇಂಚ್ ಈ ಕಡೆ ಹೋಗ್ಬೇಕು ಹೊರಗಡೆ. ಯಾಕೆ ಹೋಗ್ಬೇಕು 1/2 ಇಂಚು ಹೊರಗಡೆ ಅಂತಂದ್ರೆ, ನಮಗೆ ಇದೇನಾಗತ್ತೆ, ಬ್ರಾಡ್ನೆಸ್ ಇನ್ ಫ್ಲೋ ಆಗಿ ಕುತ್ಕೊಳ್ಳುತ್ತಲ್ಲ, ಆಗ ನಮಗೆ ಸ್ಪೇಸ್ ಅಂತಕ್ಕಂಥದ್ದು ಬೇಕಾಗತ್ತೆ. ತೋರಿಸ್ತೀನಿ ನಿಮ್ಗೆ ಯಾಕೆ ಅಂತಕ್ಕಂಥದ್ದು, ಇನ್ನು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ. ಇದು ನನಗೆ 1/2 ಇಂಚು ಹೊರಗಡೆ ತಂದಾಗ ಬ್ಲೂ ಕಲರ್ ಇಂದ ನಿಮಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಓಕೆನಾ. ಯಾಕೆಂದ್ರೆ ನಾವು ಶೋಲ್ಡರ್ನ 1/2 ಇಂಚ್ ಕಡಿಮೆ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಆ ಒಂದು ಇದು ಬರ್ತಾ ಇದೆ. ಎಷ್ಟು ಇಂಚು, 9 ಇಂಚ್ಗೆ ರೆಡಿ ಬರ್ತಾ ಇದೆ. ಇದು ನಮಗೆ ಶೋಲ್ಡರ್ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ, 9 ಇಂಚ್ ಇದೆ. ನಾ ಆಕ್ಚುಲಿ ಅದನ್ನು ಬೇಕು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ. ನಮಗಿರ್ತಕ್ಕಂಥದ್ದು 8.25 ಇಂಚ್ ಇದೆ. ನಮಗೆ ಎಷ್ಟಕ್ಕೆ ಹೋಗ್ತಾ ಇದೆ, ಇದು 9 ಇಂಚ್ಗೆ ಹೋಗ್ತಾ ಇದೆ. ಇನ್ನು ನಾವು ಇಲ್ಲಿಂದ ಕೊಟ್ರೆ, ಓಕೆನಾ, ಇಲ್ಲಿಂದ ನಾವೇನಾದ್ರೂ ಇದಕ್ಕೆ ಶೋಲ್ಡರ್ನ ನಾವು ಕೊಟ್ರೆ, ಈ ರೀತಿ ರೌಂಡ್ ಅನ್ನ ಕೊಟ್ರೆ ಎಷ್ಟು ಇಂಚ್ ಬರುತ್ತೆ ನೋಡಿ, ನೀವೇ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. 9.25 ಇಂಚ್ ಬರುತ್ತೆ. 1/2 ಇಂಚ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ಲಿ. ಸೊ ಇಲ್ಲಿ ನಾವೇನ್ ಮಾಡಬೇಕು, ಇದು ತುಂಬಾ ದೊಡ್ಡ ಪ್ರಶ್ನೆ. ಈಗ ನಾವೇನ್ ಮಾಡಬೇಕು ಅಂದ್ರೆ, ನಮಗೆ ಎಷ್ಟು ಇಂಚ್ ಬರ್ತಾ ಇದೆ, ಇಲ್ಲಿ 9 ಇಂಚು ಬರ್ತಾ ಇದೆ. ನಮಗ್ ಬೇಕಾಗಿರೋದೇನು, 8.25 ಇಂಚು ನಮಗೆ ಬೇಕು. ನಾವೇನ್ ಮಾಡ್ತೀವಿ, ಇಲ್ಲಿ 1/2 ಇಂಚ್ ಇದನ್ನ ಕಟ್ ಆಫ್ ಅನ್ನ ಮಾಡ್ಕೊಳ್ತೀವಿ. ಎಷ್ಟು ಇಂಚು, 1/2 ಇಂಚ್ ಇಲ್ಲಿ ಕಟ್ ಆಫ್ ಅನ್ನ ಮಾಡ್ಕೊಳ್ತಾ ಇದೀವಿ. ಕಾರಣ ಏನು ಅಂತಂದ್ರೆ, ಇದು ಫ್ಲೋ ಜಾಸ್ತಿ ಆಗೋದ್ರಿಂದ ಇಲ್ಲಿ ಕೂಡ ರಿಂಕಲ್ಸ್ ಅಂತಕ್ಕಂಥದ್ದು ಬರೋದ್ರಿಂದ ನಾವು ಅಲ್ಲಿ 1/2 ಇಂಚ್ ಮೈನಸ್ ಮಾಡ್ಕೊಂಡ್ರೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಬರಲ್ಲ. ಓಕೆನಾ. ಪರ್ಫೆಕ್ಟ್ ಆಗಿ ಬ್ಲೌಸ್ ಅಂತಕ್ಕಂಥದ್ದು ಕೂತ್ಕೊಳ್ಳುತ್ತೆ. ಇದು ಮಾರ್ಜಿನ್, ಇದಿಷ್ಟು ನಮಗೆ ಮಾರ್ಜಿನ್ಗೆ ಹೊರಟೋಗುತ್ತೆ. ಓಕೆನಾ. ಇದಿಷ್ಟು ಮಾರ್ಜಿನ್ಗೆ ಹೊರಟೋಗುತ್ತೆ. ಈಗ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಎಷ್ಟಿದೆ ನಿಮಗೆ ಅಷ್ಟೇ ಬರುತ್ತೆ. ಯಾಕಂದ್ರೆ 1/2 ಇಂಚ್ ನಾವು ಕಡಿಮೆ ಮಾಡಿದೀವಿ, 8.25 ಇಂಚ್ ಇದೆ. ಇನ್ನೂ ಒಂದ್ಸರಿ ನೀವು ಚೆಕ್ ಅನ್ನ ಮಾಡ್ಕೋಬಹುದು. ಬ್ಯಾಕ್ ಸೈಡ್ ನೇ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಪರ್ಫೆಕ್ಟ್ ಆಗಿ ನಿಮಗೆ ಸಿಗುತ್ತೆ. ಎಷ್ಟಿದೆ, 8.25 ಇಂಚ್ ಇದೆ. ಒಂದು 1/4 ಇಂಚ್ ನಮಗೆ
ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ಕಡಿಮೆ ಯಾವ ರೀತಿ ಮಾಡ್ಬೇಕು ನಾವು 1/4 ಇಂಚನ್ನ ಅಂತಂದ್ರೆ, ಇದು ಏನಿದೆ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಇಲ್ಲಿ ಮ್ಯಾನೇಜ್ ಆಗೋ ತರ 1/4 ಇಂಚಿಗೆ ನಾವು ಕಡಿಮೆ ಆಟೋಮೆಟಿಕ್ಲಿ ಆಗತ್ತೆ ಈ ರೀತಿ ಮಾಡಿದ್ರೆ. ಈ ಲೈನ್ ಹಾಕ್ತೀನಿ ನೋಡಿ, ನಿಮ್ಗೆ ಗೊತ್ತಾಗಲ್ಲ. ಈಗ ವೈಟ್ ಲೈನ್ ನಾನು ಹಾಕ್ತಾ ಇದ್ದೀನಿ. ಈ ಲೈನ್ ಈಗ ನೋಡಿ, ಈ ಲೈನ್ ಕರೆಕ್ಟ್ ಆಗಿ ಬರತ್ತೆ. 8.25 ಇಂಚು ನಮಗೆ ಕರೆಕ್ಟ್ ಆಗಿ ಬಂದು ಕುತ್ಕೊಳ್ಳುತ್ತೆ. ಕಾಣ್ತಾ ಇದೆನಾ? 8.25 ಇಂಚು ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಸೊ ಈ ರೀತಿನೇ ಶೇಪ್ ಅಂತಕ್ಕಂಥದ್ದು ನೀವು ತೆಗಿಬೇಕು, ಕೊಡಬೇಕು ಕೂಡ. ಓಕೆನಾ? ಈ ರೀತಿ ಕೊಟ್ಟಾಗ ನಿಮ್ಗೆ ಎಲ್ಲೂ ಪ್ರಾಬ್ಲಮ್ ಅಂತಕ್ಕಂಥದ್ದು ಬರೋದೇ ಇಲ್ಲ. ಪರ್ಫೆಕ್ಟ್ ಆಗಿ ಬ್ಲೌಸ್ ಅಂತಕ್ಕಂಥದ್ದು ಕುತ್ಕೊಳ್ಳುತ್ತೆ ಶೋಲ್ಡರ್ಗೆ. ಓಕೆನಾ? ಇದು ನಮಗೆ ಡೀಪ್ ನೆಕ್ ಅಲ್ಲಿ ಬ್ಯಾಕ್ ಅಲ್ಲಿ ಬ್ಲೌಸ್ ಕೊಟ್ಟಾಗ ಮಾಡುವಂತಹ ಡ್ರಾಫ್ಟಿಂಗ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ರೀತಿ ಡ್ರಾಫ್ಟಿಂಗ್ ಮಾಡ್ಕೊಂಡ್ರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಸಿಗುತ್ತೆ. ಬನ್ನಿ ಇದ್ರ ಪ್ರಕಾರನೇ ಫ್ರಂಟ್ ಅನ್ನ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ಸೆಂಟರ್ಗೆ ನಿಮಗೆ ಆಟೋಮೆಟಿಕ್ಲಿ ಯಾವ ರೀತಿ ಇದೆ ಆ ರೀತಿ ಇದು ಸಿಗುತ್ತೆ ನಿಮಗೆ. ಈಗ ಡೀಪ್ ಅನ್ನ ಕಟ್ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕಟ್ ಮಾಡಬಾರ್ದು. ಈ ರೀತಿ ಕಟ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಇಟ್ಕೊಂಡಾಗ ಇದು ಮೆಜರ್ಮೆಂಟ್ ಅನ್ನ ಡ್ರಾಪ್ ಆಗೋದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ. ಸೊ ಪರ್ಫೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಡೀಪ್ ಕಟ್ ಮಾಡಬೇಕಾದ್ರೆ ಇದೇ ರೀತಿನೇ ಕಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಾನು ಅದೇ ರೀತಿನೇ ನಿಮಗೆ ಕಟ್ ಮಾಡಿ ತೋರಿಸಿದ್ದೇನೆ. ಸೊ ಇದನ್ನ ನಾವೇನ್ ಮಾಡಬೇಕು ಅಂದ್ರೆ ಫ್ರಂಟ್ ಅಲ್ಲಿ ಹಾಕೊಳ್ಬೇಕು. ಓಕೆನಾ? ಫ್ರಂಟ್ ಅಲ್ಲಿ ಹಾಕೊಂಡು ಈ ರೀತಿ ಹಾಕೊಳ್ಳಿ. ಓಕೆನಾ? ಈ ರೀತಿ ಹಾಕೊಂಡು ಆದ ನಂತರ ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಮೇನ್ ಮಾಡಬೇಕಾಗಿರುವಂಥದ್ದು, ನೀವು ಇಲ್ಲಿ ಡಾಟ್ ಅನ್ನು ಹಿಡಿತೀರಲ್ಲ ಫ್ರಂಟ್ಗೆ, ಅದಕ್ಕೆ ಬೇಕಾಗತ್ತೆ ಮಾರ್ಜಿನ್ ಒಂದು 1/2 ಇಂಚ್. ಓಕೆನಾ? ಇಲ್ಲಿ ಎಕ್ಸ್ಟ್ರಾ ನಮಗೆ 1/2 ಇಂಚ್ ಬೇಕಾಗತ್ತೆ. ಸೊ ಹಾಗಾಗಿ 1/2 ಇಂಚನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟೇ ಬಿಟ್ರೆ ಮತ್ತೇನು ಇಲ್ಲ. ಇದನ್ನ ಏನ್ ಮಾಡಬೇಕು ಅಂದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ತಗೊಂಬಿಡಿ ಈ ರೀತಿ ಸೀದಾ. ಓಕೆನಾ? ಸೀದಾ ಎಲ್ಲಿವರೆಗೂ ತಗೋಬೇಕು ನೀವು ಅಂತಂದ್ರೆ, ಕೆಳಗಡೆ 1 ಇಂಚ್ ವರೆಗೂ ನೀವು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟು? 1 ಇಂಚ್ ವರೆಗೂ. ಇವ್ರದ್ದು ಕಪ್ ಶೇಪ್ ಚೆನ್ನಾಗಿ ಬರಬೇಕು ಅಂತಂದ್ರೆ 1.5 ಇಂಚ್ ಆದ್ರೂ ಬೇಕು, 2 ಇಂಚ್ ಆದ್ರೂ ಬೇಕು. ಬಟ್ ನಾನೀಗ ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ಇಂಚ್ ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ 1 ಇಂಚ್ಗೆ ತೆಗೆದುಕೊಳ್ತಾ ಇದ್ದೀನಿ. ಓಕೆನಾ? ಇದರಲ್ಲೇ ನಿಮಗೆ ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಸೊ 1 ಇಂಚ್ಗೆ ಇಟ್ಕೊಂಡು ಸೀದಾ ಡ್ರಾ ಮಾಡ್ಕೊಳ್ತೀನಿ ಲೈನ್ನ ಕಟ್ ಮಾಡ್ಕೊಂಡು ತೆಗಿಲಿಕ್ಕೆ. ಓಕೆನಾ? ಇದು ನಾವಿಷ್ಟು ಕಟ್ ಮಾಡಿ ತೆಗೆನ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗತ್ತೆ. ಓಕೆನಾ? ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಬಟ್ ನಿಮಗೆ ತುಂಬಾ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಿಂದ ಸಿಗುತ್ತೆ. ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಅಂತಕ್ಕಂಥದ್ದು ಇರೋದಿಲ್ಲ ಇನ್ನು ಮೇಲೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ. ಕಟ್ ಮಾಡಿ ತೆಗೆದು ಬಿಡೋಣ. ಓಕೆನಾ? ಇಲ್ಲಿ ನಿಂದಿರ್ಸೋಣ. ಇಲ್ಲಿ ನಿಂದಿರಿಸಿ ಫ್ರಂಟ್ ಡೀಪ್ ಅನ್ನು ನಾವು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಓಕೆನಾ? ಇಲ್ಲಿ ನಾಚು ಹಾಕೊಂಡ್ಬಿಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ ನಾಚು. ಇದಾದ್ಮೇಲೆ ಎಕ್ಸ್ಟೆನ್ಷನ್ ಆಗಿ ಒಳಗಡೆ ಗೊತ್ತಾಗುತ್ತೆ ಬಂದಿರೋದು. ಫ್ರಂಟ್ ಡೀಪ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ನೀವೇನು ಮಾಡಬೇಕು ಅಂದರೆ, ಫ್ರಂಟ್ ಡೀಪ್ ಏನಿದೆ ನೀವು ಇದನ್ನ ಈ ರೀತಿ ಇಟ್ಕೊಂಡಾಗ ನಿಮ್ಗೆ ಆಟೋಮೆಟಿಕ್ಲಿ ಫ್ರಂಟ್ ಡೀಪ್ ಅಂತಕ್ಕಂಥ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಸಿಕ್ಬಿಡತ್ತೆ. ಓಕೆನಾ? ಈ ಏರಿಯಾದಲ್ಲಿ ನಿಮಗೆ ಫ್ರಂಟ್ ಡೀಪ್ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನ್ನ ಬಿಟ್ಕೊಂಡು ಫ್ರಂಟ್ ನಮಗೆ ಎಷ್ಟಿದೆ ಡೀಪು ಅನ್ನೋದ್ರಲ್ಲಿ ಸಿಗುತ್ತೆ. ಸೇಮ್ 1/2 ಇಂಚ್ ಮಾರ್ಜಿನ್ ಇಲ್ಲಿ ರೆಡಿ ಏನು ಬರುತ್ತೆ ನಮಗೆ, ರೆಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ನೋಡಿ, ಕ್ಲಿಯರಾಗಿ ಕಾಣುತ್ತೆ ನಮಗೆ. 1/2 ಇಂಚ್ ಮಾರ್ಜಿನ್ ಇಲ್ಲಿ ಸ್ಟಿಚಿಂಗ್ ಆಗುತ್ತೆ. ಓಕೆನಾ? ಇಲ್ಲಿಗೆ ಇಟ್ಕೊಂಡಿದ್ದೀವಿ, ಸ್ಟಿಚಿಂಗ್ ಆಟೋಮೆಟಿಕ್ ಆಗುತ್ತೆ. ಇಲ್ಲಿ ನಮಗೆ ಫ್ರಂಟ್ ಡೀಪ್ ಎಲ್ಲಿಗೆ ಬರ್ತಾ ಇದೆ ನೋಡ್ಕೊಳ್ಬೇಕು. ಅಲ್ಲಿಗೆ ನಾವೇನು ಮಾಡಬೇಕು, ಮಾರ್ಕನ್ನು ಹಾಕ್ಕೊಳ್ಬೇಕು. ವೆರಿ ಸಿಂಪಲ್ ಅಂದರೆ ಸಿಂಪಲ್. ಇಲ್ಲಿ ನಾವು 1/4 ಇಂಚು ಮಾರ್ಜಿನ್ ಪೈಪಿಂಗ್ಗೋಸ್ಕರ ಏನು ಕೊಡ್ತೀವಿ ಆ ಮಾರ್ಕನ್ನು ಇಲ್ಲಿ ರೆಡಿ ಇದೆಯಲ್ಲ, ಇಲ್ಲೇನು ರೆಡಿ ಇದೆ ಈ ರೆಡಿಗೆ ತೊಗೊಂಬನ್ನಿ. ಓಕೆನಾ? ಈ ರೀತಿ ನಿಮಗೆ ಫ್ರಂಟ್ ಡೀಪ್ ಅನ್ನೋದು ಸಿಕ್ಬಿಡತ್ತೆ. ಓಕೆನಾ? ಇದು ಫ್ರಂಟ್ ಡೀಪ್ದಾಯ್ತು ಮಾರ್ಕಿಂಗು. ಇದನ್ನೇನು ಮಾಡೋಣ, ನಾವು ಕಟ್ ಮಾಡಿ ತಕೊಂಡ್ಬಿಡೋಣ. ಓಕೆನಾ? ಇದನ್ನ ಕಟ್ ಮಾಡಿ ತಕೊಂಡ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಡೀಪ್ದು. ಓಕೆನಾ? ಇದಾದ ನಂತರ ಇನ್ನೊಂದು ಮಾರ್ಕ್ ಇದೆ. ಅದು ಏನಪ್ಪಾ ಅಂತಂದ್ರೆ,
ಇಲ್ಲಿ ಏನು ಸೀದಾ ಹೋಗುತ್ತೆ ಇದಕ್ಕೆ ಎಕ್ಸಾಕ್ಟ್ಲಿ ಸೀದಾನೇ ನೀವು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಏನು ಚೇಂಜಸ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಫ್ರಂಟ್ ಅಲ್ಲಿ ಗ್ಯಾಪ್ ಇರೋದ್ರಿಂದ ನಿಮ್ಗೆ ಏನು ಚೇಂಜಸ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಇದನ್ನ ಕರೆಕ್ಟ್ ಎಕ್ಸಾಕ್ಟ್ಲಿ ಹೆಂಗಿದೆ ಹಂಗೆ ಕಟ್ ಮಾಡಿ ತಕೊಂಬಿಡಿ. ಓಕೆನಾ? ತಕ್ಕೊಂಡಾದ ತಕ್ಷಣ ಇದನ್ನ ತೆಗೆದು ಸೈಡ್ಗೆ ಇಟ್ಟಾದ್ಮೇಲೆ ನಿಮಗೆ ಇಲ್ಲಿ ಬೇಕಾಗಿರುವಂಥದ್ದು ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಬರುವಂಥ ಡಾಟ್ಸ್ ಆಗಿರಬಹುದು ಅಥವಾ ಇದಾಗಿರ್ಬೋದು, ಎಲ್ಲವೂ ಬೇಕಾಗತ್ತೆ. ಇಲ್ಲಿಂದ ಕಪ್ಸ್ ಅಂತಕ್ಕಂಥದ್ದು ಬೇಕಾಗತ್ತೆ ನಿಮಗೆ. ಇಲ್ಲಿಂದ ತೋರಿಸ್ತೇನೆ ನಿಮಗೆ. ಓಕೆನಾ? ನಿಮಗೆ ಇದು ರೆಡಿ ಅಲ್ವಾ? ಇಲ್ಲಿ ರೆಡಿಗೆ ನೀವು ಇಷ್ಟು ಇಟ್ಕೊಳ್ಬೇಕು, ಇದನ್ನ ಇಷ್ಟು ಇಟ್ಕೊಳ್ಬೇಕು. ಓಕೆನಾ? ಇಲ್ಲಿ ರೆಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ನೀವು ಏನು ಮಾಡಬೇಕು ನೀವು ಅಂತಂದ್ರೆ ಇಲ್ಲಿ ಡಾಟ್ ಇದೆ. ಓಕೆನಾ? ಇಲ್ಲಿ ಡಾಟ್ ಎಷ್ಟು ಇಂಚ್ ಇದೆ? ನಮಗೆ 1/2 ಇಂಚಿನ ಡಾಟ್ ಹಿಡ್ಕೊಂಡಿದ್ದಾರೆ. ಓಕೆನಾ? ಇಲ್ಲಿ ನಮಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಓವರ್ ಆಲ್ 1 ಇಂಚು. ಇಲ್ಲಿಂದ 1 ಇಂಚು ನಮಗೆ ಕೆಳಗಡೆ ಇಳಿಸ್ಕೊಳ್ಬೇಕು. ನಾವು ಯಾಡ್ ಮಾಡಿಕೊಂಡು 4.25 ಇಂಚಿಗೆ ನೀವು ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಎಷ್ಟು ಇಂಚು? 4.25 ಇಂಚಿಗೆ. ಓಕೆನಾ? 4.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಗ ಈ 1 ಇಂಚ್ ಏನಿದೆ, ಈ 2ರಿಂದ ಈ 1 ಇಂಚ್ ಏನಿದೆ, 1/2 ಇಂಚ್ ಇಲ್ಲಿ ಮಾರ್ಜಿನ್, 1/2 ಇಂಚ್ ಇದಕ್ಕೆ ಮಾರ್ಜಿನ್ ಹೋಗುತ್ತೆ. ಸೊ ಇದು ನಿಮಗೆ ಪಟ್ಟಿ ಶೇಪ್ ಬೆಲ್ಟ್ಗೆ ಬೇಕಾಗಿರುವಂಥ ಪೊಸಿಷನ್. ಇದು ಇಲ್ಲಿಂದ ಶೇಪ್ ಬೆಲ್ಟ್ ನಿಮಗೆ ಸ್ಟಾರ್ಟ್ ಆಗತ್ತೆ. ಡಾಟ್ ಪಾಯಿಂಟ್ ಮತ್ತು ಇದರ ಲೆಂತ್ ಇದು ತುಂಬಾ ಇಂಪಾರ್ಟೆಂಟ್. ಇದು ನಮಗೆ ಬಹಳ ಇಂಪಾರ್ಟೆಂಟ್, ಡಾಟ್ ಪಾಯಿಂಟ್ ಮತ್ತು ಲೆಂತ್. ಇಲ್ಲಿ ನಾವು 1/2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಹಾಕೊಂಡು ಇಟ್ಕೊಂಡಿರಿ. ಹಾಕೊಂಡು ಇದು ಡಾಟ್ ಪಾಯಿಂಟ್ ಅಲ್ವಾ, ಈ ರೀತಿ ಬರುತ್ತೆ. ಇದು ನಾವೇನು ಮಾಡಬೇಕು, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಇದೇ ಡಾಟ್ ಪಾಯಿಂಟ್ನ ಇಲ್ಲಿಗೆ ಇಟ್ಕೊಳ್ಳಿ. ಇಲ್ಲಿಗೆ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಡಾಟ್ ಪಾಯಿಂಟ್ಗೆ. ಅದಾದ ನಂತರ ಲೆಂತ್ ಅಲ್ವಾ, ಲೆಂತ್ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನಿಮಗೆ ಲೆಂತ್ ಬರುತ್ತೆ 1/2 ಇಂಚ್ ಮಾರ್ಜಿನ್ ಇಲ್ಲಿ ಬಿಟ್ಕೊಳ್ಳಿ. ಇದು ನಿಮಗೆ ಬೇಕಾಗಿರುವಂಥ ಮೆಜರ್ಮೆಂಟ್. ಇದನ್ನು ನೀವು ಸೀದಾ ಇಟ್ಕೊಂಡು ಕೂಡ ನೀವು ಚೆಕ್ಕನ್ನು ಮಾಡ್ಕೊಳ್ಬಹುದು, ಕರೆಕ್ಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿಂದ ನೋಡ್ಕೊಳ್ಳಿ, ಇದು ಮಾರ್ಕ್ ಆದ ನಂತರ ಈ ಪಾಯಿಂಟ್ ನಿಮಗೆ ಡಾಟ್ ಪಾಯಿಂಟ್ ಆಗಿ ಇದೆ. ಓಕೆನಾ? ಡಾಟ್ ಪಾಯಿಂಟ್ ಕರೆಕ್ಟಾಗಿ ಸಿಗ್ತಾ ಇದ್ದಾನೆ. ಇಲ್ಲಿಗೆ ಡಾಟ್ ಪಾಯಿಂಟ್ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಸಿಕ್ತು. ಇದು ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿಗಿದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆನಾ? ಸಿಕ್ತು. ಇದಾದ ನಂತರ ನೀವು ಈ ರೀತಿ ಡ್ರಾಪ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ರೆಡಿ ಬರುತ್ತೆ. ಇಲ್ಲಿದೆ ನೋಡಿ ಫಾಲ್ಟು, ಇಲ್ಲಿಗೆ ರೆಡಿ ಬರುತ್ತೆ. ಇದು ನಿಮಗೆ 1/2 ಇಂಚು ಮಾರ್ಜಿನ್ ಇಲ್ಲಿಗೆ ಬರುತ್ತೆ, ಇದಕ್ಕಲ್ಲ ಇಲ್ಲಿಗೆ ಬರುತ್ತೆ. ಓಕೆನಾ? ಈ ರೀತಿ ಹಿಗ್ಗುತ್ತೆ ಬಟ್ಟೆ, ಕೈಯಾಗಿ ಹಿಗ್ದಾಗ ಈ ರೀತಿ ಆಗುತ್ತೆ. ನಿಮ್ಗೆ ಇಲ್ಲಿ ರೆಡಿ ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾವು ಇದೇ ಮಾರ್ಜಿನ್ ಇಲ್ಲಿ ಇಟ್ಟಿದ್ದೀವಲ್ವ, 1/2 ಇಂಚ್ ಮಾರ್ಜಿನನ್ನು ಇಲ್ಲಿ ಬಿಟ್ಕೊಳ್ಬೇಕು. ಇದ್ರ ಲೈನ್ ಸೀದಾ ಡ್ರಾ ಮಾಡ್ಕೊಂಬಿಡಿ, ಕನ್ಫ್ಯೂಸ್ ಇರಲ್ಲ ನಿಮಗೆ. 1/2 ಇಂಚ್ ಬಿಟ್ಕೊಂಡಿದ್ದೀರಲ್ಲ ಕ್ರಾಸಲ್ಲಿ, ಕನ್ಫ್ಯೂಸ್ ಇರಲ್ಲ, ಸೀದಾ ಡ್ರಾ ಮಾಡ್ಕೊಳ್ಳಿ. ಈಗೇನು ಮಾಡಬೇಕು ಅಂದರೆ 1/2 ಇಂಚ್ ಮಾರ್ಜಿನ್ಗೆ ಇದನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಇಲ್ಲಿ 1/2 ಇಂಚ್ ಇದೆ, ಇಲ್ಲಿ 1/2 ಇಂಚ್ ಇದೆ, ಮತ್ತೆ ಇದಕ್ಕೆ 1 ಇಂಚ್ ಕೆಳಗಡೆ ನೀವು ಇಳಿಸ್ಕೊಳ್ಳೇಬೇಕು. ಮಾರ್ಜಿನ್ ಸೇರಿಸ್ಕೋಬೇಕು ಅಂದರೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕಾ, ಇಲ್ಲಿ 1/2 ಇಂಚ್ ಬೇಕು, ಇಲ್ಲಿ ಮತ್ತೆ 1 ಇಂಚ್ಗೆ ನೀವು ಇಳಿಸ್ಕೊಳ್ಬೇಕು, ಅಂದರೆ ಇಲ್ಲಿಗೆ ಇಳಿಸ್ಕೊಳ್ಬೇಕು. ಓಕೆನಾ? ಇಲ್ಲಿಗೆ ಇಳಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಇದಕ್ಕೆ ಶೇಪ್ ಹಾಕಬೇಕು. ಯಾವ ರೀತಿ ಶೇಪ್ ಹಾಕ್ತೀರಾ ನೀವು ಅಂತಂದರೆ, ಸೇಮ್ ಇಲ್ಲಿ ನಾವೇನು ಶೇಪ್ ಹಾಕಿದ್ದೀವಿ ನೋಡಿ, ಈ ಶೇಪ್ ಏನಿದೆ ಕೆಳಗಡೆಯಿಂದ ನಿಮಗೆ ಬರುವಂಥ ಶೇಪ್ ಇದು ಮಾರ್ಜಿನ್ ಸೇರಿಸ್ಕೊಳ್ತೀರಿ, ರೆಡಿ ಆಗುತ್ತೆ. ಇದು ಇಲ್ಲಿಗೆ ರೆಡಿ ಆಗುತ್ತೆ, ಇದು ಮೇಲ್ಗಡೆ ರೆಡಿ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ಈ ಶೇಪನ್ನು ನಾವು ಯಾವ ರೀತಿ ಕೊಡ್ತೀವಿ ಅಂತಂದರೆ ಇಲ್ಲಿಗೆ ಸೇರಿಸ್ಕೊಳ್ಬೇಕು. ಇದು ಕರೆಕ್ಟಾಗಿ ನಿಮಗೆ ಈ ರೀತಿ ಬರುವಂಥ ಶೇಪ್. ಇದು ಯಾಕೆ ಹಿಂಗೆ ಕ್ರಾಸ್ ಬರುತ್ತೆ ಅಂದರೆ ನಾವು ಇಲ್ಲಿ ಡಾಟನ್ನು ಹಿಡ್ಕೊಳ್ತೀವಿ. ಡಾಟ್ ಎಷ್ಟು ಹಿಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಎಷ್ಟಿದೆ ನೋಡಿ, ಅಷ್ಟು ಡಾಟನ್ನು ನಾವು ಹಿಡ್ಕೊಳ್ಬೇಕು. 1 ಇಂಚು 1 ಇಂಚ್ 1 ಇಂಚ್ ಇದೆ. ಸೊ ಸೆಂಟರ್ ಪಾಯಿಂಟ್ ಮಾಡಿಕೊಂಡು 1 ಇಂಚ್ 1 ಇಂಚನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಈ ಡಿಸ್ಟೆನ್ಸ್ ಕೂಡ ನಾವು ಇಲ್ಲೇ ಕವರ್ನ ಮಾಡ್ಕೊಳ್ಬಹುದು. ಯಾವ ರೀತಿ ಕವರ್ ಮಾಡ್ಕೊಳ್ತೀರಾ ಅಂದರೆ, ಇಲ್ಲಿ ಮಾರ್ಜಿನ್ ಹೋಗುತ್ತಲ್ಲ ಸ್ವಲ್ಪ, ಆ ಮಾರ್ಜಿನ್ ಹೋದ್ರೂ ಚಿಂತೆ ಇಲ್ಲ, ಇಲ್ಲಿಗೆ ಲೆಕ್ಕ ಇಟ್ಕೊಳ್ಬೇಕು. ಲೆಕ್ಕ ಇಟ್ಕೊಂಡು ನಮಗೆ ಇಲ್ಲಿ ಕೂಡುತ್ತೆ ನೋಡಿ ಅದು. ಓಕೆನಾ? ಕ್ರಾಸಿಗೆ ಇಲ್ಲಿ ಹೋಗ್ತಾ ಇದೆ, ಅದನ್ನು ನೋಡಿಕೊಂಡು ನಾವು ಈ ಪಾಯಿಂಟನ್ನು ಕೂಡ
ಚೆಕ್ ಮಾಡ್ಕೊಳ್ಬೋದು. ನಿಮ್ಗೆ ಅದು ಗೊತ್ತಾಗಲಿಲ್ಲ ಪಾಯಿಂಟು ಅಂದರೆ ಜಸ್ಟ್ ಈ ರೀತಿ ಎರಡೂ ಸೆಂಟರ್ ಶೋಲ್ಡರ್ಗೆ ಇಟ್ಕೊಂಡು ನೀವು ಇದನ್ನು ಈ ರೀತಿ ರಬ್ ಮಾಡ್ಕೊಳ್ಳಿ. ಅವಾಗ ನಿಮಗೊಂದು ಸೆಂಟರ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಆ ಪಾಯಿಂಟ್ಗೆ ನೀವು ಮಾಡಿಕೊಳ್ಳಬಹುದು. ಡಾಟ್ ಪಾಯಿಂಟನ್ನು 4.25 ಇಂಚಿಗೆ ಇಲ್ಲಿಗೆ ಮಾಡಿಕೊಳ್ಳಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ. ಇಲ್ಲಿಂದ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕು, 1 ಇಂಚ್ ಈ ಕಡೆ 1 ಇಂಚ್ ಈ ಕಡೆ. ಓಕೆನಾ. ಇದು ಈ ರೀತಿ ನಿಮಗೆ ಬರುತ್ತೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು. ಓಕೆನಾ. ಪರ್ಫೆಕ್ಟ್ ಆಗಿದೆ. ಇದನ್ನು ನೀವು ಫಾಲೋನ ಮಾಡ್ಕೊಳ್ಳಿ. ಓಕೆನಾ. ಕರೆಕ್ಟಾಗಿ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಸಿಗುತ್ತೆ. ಎಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಎಷ್ಟಿರಬೇಕು ಅಷ್ಟು ಕರೆಕ್ಟಾಗಿ ಬರ್ತದೆ. ಅದಾದ ನಂತರ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಎರಡೂ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪಾಯಿಂಟ್ಗೆ ಈ ರೀತಿ ಡಾಟನ್ನು ಹಾಕುವಂಥದ್ದು. ಇದರ ಲೆಂತ್ 2.5 ಇಂಚ್ ಇರಲಿ, ಜಾಸ್ತಿ ಬೇಡ. ಓಕೆನಾ. ಇದಾದ ನಂತರ ಇದನ್ನು ಕೂಡ ಎರಡೂ ಸೆಂಟರ್ಗೆ ಮಾಡಿಕೊಂಡು, ಓಕೆನಾ, ಈ ರೀತಿ ಮಾಡಿ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಇದು ಇದೇ ರೀತಿ ಬರುತ್ತೆ. ಈ ಲೈನ್ಗೆ ಕ್ರಾಸ್ ಮಾಡ್ಕೊಂಡು ಇದನ್ನು ಹಿಡ್ಕೊಳ್ಳಿ. ಇದು 3 ಇಂಚು 3.5 ಇಂಚು ಬರಲಿ, ಜಾಸ್ತಿ ಬೇಡ. ಓಕೆನಾ. ಇದಾದ ನಂತರ ಇಲ್ಲಿ ಶೇಪನ್ನು ನಾವು ಕೊಡಬೇಕು. ಶೇಪ್ ಕೊಡಬೇಕು ಅಂದರೆ ಜಸ್ಟ್ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಶೇಪನ್ನು ಕೊಟ್ಟು ತೆಗೀರಿ. ಕರೆಕ್ಟಾಗಿ ನಿಮಗೆ ಸಿಗುತ್ತೆ 1/2 ಇಂಚು ಶೇಪ್. ಓಕೆನಾ. ಇದಿಷ್ಟು ಮಾಡುವಂಥ ಕೆಲಸ. ಈ ಶೇಪ್ಗೆ ಈ ಪಾಯಿಂಟ್ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ತಗೊಳ್ಳಿ. ಈ ಪಾಯಿಂಟ್ಗೆ, ಸೆಂಟರ್ ಪಾಯಿಂಟ್ಗೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಓಕೆನಾ. ಈ ಪಾಯಿಂಟ್ ಬಂತಲ್ಲ, ಈ ಪಾಯಿಂಟಿಗೆ ಸಿಗುತ್ತೆ ನಿಮ್ಗೆ ಇಲ್ಲಿಂದ. ಓಕೆನಾ. ಇದು ಹಿಂಗೆ ಬಂತು, ನಿಮ್ಗೆ ಕಷ್ಟ ಆಗ್ತಾಯಿದೆ, ನಮಗೆ ಇಲ್ಲಿಗೆ ಬೇಡ, ನಮ್ಗೆ ಇಲ್ಲಿಗೆ ಬೇಕು, ಕರೆಕ್ಟಾಗಿ ಇಲ್ಲಿಗೆ ಬೇಕು ಅಂದ್ರೆ ಅಲ್ಲಿಗೆ ಇಟ್ಕೊಳ್ಳಿ. ಇದು 3.5 ಇಂಚು ಅಂತ ಹೇಳಿದೆ, 3.5 ಇಂಚು ಜಾಸ್ತಿ ಆಗಿದೆ, ಮೋಸ್ಟ್ಲಿ 4 ಇಂಚ್ ಆಗಿದೆ. ಸೊ 3 ಇಂಚಿಗೆ ಇಟ್ಕೊಳ್ಳಿ. ಓಕೆನಾ. ಸೊ ಇದು ನಮಗೆ ಇಷ್ಟು ಬರುತ್ತೆ. ಈ ರೀತಿ ಲೈನ್ ಬರುತ್ತೆ. ಇಲ್ಲಿ ಡಾಟ್ ಪಾಯಿಂಟ್ ಇದೆ, ಈ ರೀತಿ ಲೈನ್ ಬರುತ್ತೆ. ಇದು ಕೂಡ ನಮಗೆ 3 ಇಂಚಿಗೆ ಇಟ್ಕೊಳ್ಳಿ. ಓಕೆನಾ. ಈ ರೀತಿ ಡಾಟ್ಸನ್ನು ನೀವು ಹಿಡಿಬೇಕಾಗತ್ತೆ. ಈಗ ಬ್ಯಾಕ್ ಪಾರ್ಟ್ಗೆ ಇದಕ್ಕೆ ಚೆಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬಂದಿರುತ್ತೆ. ಇದನ್ನು ಕೂಡ ಚೆಕ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಓಕೆನಾ. ಎಕ್ಯುರೇಟ್ ಅಂತಂದರೆ ಮೆಜರ್ಮೆಂಟ್ಸ್ ಅಂದರೆ ಎಲ್ಲೂ ಕೂಡ ಫೇಲ್ ಆಗಲ್ಲ ವೀಕ್ಷಕರೇ. ನಾವೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತೀವಿ ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಇದಾಯ್ತಾ. ಪಟ್ಟಿ ನೋಡಿ ಯಾವ ರೀತಿ ರೆಡಿ ಆಗುತ್ತೆ ಅಂತ. ಇದು 1/2 ಇಂಚ್ ಮಾರ್ಜಿನ್ಗೆ ರೆಡಿ ಆಗಿರುತ್ತೆ. ಓಕೆನಾ. ಇದು 1/2 ಇಂಚ್ ಮಾರ್ಜಿನ್ ಇಲ್ಲಿ ಹೋಗುತ್ತೆ. ಇಲ್ಲಿ ನಮಗೆ 1 ಇಂಚ್ ಎಕ್ಸ್ಟ್ರಾ ಇದೆ ಬಟ್ಟೆ, ಇಲ್ಲಿ 1/2 ಇಂಚ್ ಹಿಡ್ಕೊಳ್ತೀವಿ. ಇದು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲೂ ಕೂಡ ಅಷ್ಟೇ ಈ ರೀತಿ ಇದೆ. ಇದು 1 ಇಂಚ್ ಎಕ್ಸ್ಟ್ರಾ ಇದೆ, ಇಲ್ಲಿ 1/2 ಇಂಚ್ ಹಿಡ್ಕೊಳ್ತೀವಿ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇದಕ್ಕೆ ಬೇಕು, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇನ್ನು ಇಲ್ಲಿ ಸರ್ ನಮಗೆ ಇಲ್ಲಿ ಜಾಸ್ತಿ ಕಾಣ್ತಾ ಇದೆ ಅಲ್ಲ ಸರ್ ಅಂತಂದರೆ, ಇದು ನಮಗೆ ಕಪ್ ಶೇಪ್ ಬರುತ್ತೆ. ಕಪ್ ಶೇಪ್ ಬಂದಾಗ ಇದು ಒಳಗಡೆ ಹೋಗುತ್ತೆ, ಆಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಇನ್ನು ಸ್ಲೀವ್ಸ್ ಕಟಿಂಗ್ಸ್ ಯಾವ ರೀತಿ ಅಂತ ನೋಡೋಣ. ವಿಡಿಯೋ ಲೇಟ್ ಆದರೂ ಚಿಂತೆ ಇಲ್ಲ ವೀಕ್ಷಕರೇ, ಪರ್ಫೆಕ್ಟಾಗಿ ಕಲಿತಾ ಇದ್ದೀರಿ. ಓಕೆನಾ. ಕರೆಕ್ಟಾಗಿ ಅಭ್ಯಾಸ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಕಲಿತ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ಸನ್ನು ನೀವು ತೆಗೆದುಕೊಳ್ತೀರಿ. ಓಕೆನಾ. ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾದ್ರೆ ಸ್ಲೀವ್ಸ್ ರೌಂಡ್ ಮೆಜರ್ಮೆಂಟ್ನ ನೀವು ಕಂಪಲ್ಸರಿ ಗಮನಿಸಿ. ಎಷ್ಟಿದೆ ಸ್ಲೀವ್ ರೌಂಡ್ ಮೆಜರ್ಮೆಂಟು? ಇದು ಸ್ಲೀವ್ ರೌಂಡ್ ಅಂದರೆ ಇಲ್ಲಿ ತೊಗೊಳ್ಳಿ, 7 ಇಂಚ್ ಇದೆ. ಸೊ 7 ಇಂಚ್ ಇದೆ ಅಂತಂದರೆ 1.5 ಇಂಚ್ ಎಕ್ಸ್ಟ್ರಾ ಕರೆಕ್ಟಾಗಿ ತೆಗೆದುಕೊಂಡಿದ್ದೀನಿ. 9.5 ಇಂಚ್ ಬರುತ್ತೆ, ಇಷ್ಟಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ವೆರಿ ಸಿಂಪಲ್. ಫಸ್ಟ್ ಲೈನ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಓಕೆನಾ. ಇದು ಫಸ್ಟ್ ಲೈನ್. ಇದಾದ ನಂತರ ಸ್ಲೀವ್ಸ್ನ ನಾವೇನು ಮಾಡಬೇಕು, ಸಿಂಪಲ್ ಈ ರೀತಿ ಹಾಕೊಂಬಿಡಿ. ಇದ್ರ ಮೇಲೆ ಸಿಂಪಲ್ ಎಷ್ಟಿದೆ ಇದು ರೆಡಿ ಇದೆ, 1/2 ಇಂಚ್ ಕೆಳಗಡೆ ಒಂದು ಮಾರ್ಕನ್ನು ಹಾಕೊಳ್ಳಿ. ಅಲ್ಲಿಗೆ ಇದನ್ನು ರೆಡಿ ಇಟ್ಕೊಂಬಿಡಿ, ರೆಡಿ ಇರೋದನ್ನು. ಇದು ಲೆಂತ್ ಈ ರೀತಿ ಬರುತ್ತೆ, ಇದೇ ರೀತಿ ಇಟ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ, ಆಮೇಲೆ 1/2 ಇಂಚ್ ಮಾರ್ಜಿನ್ ಸೇರಿಸ್ಕೊಳ್ಳಿ. ಇಲ್ಲ ಲೈನಿಂಗ್ ಆಗಿರೋದು ಮಾರ್ಜಿನ್ ಸೇರಿಸ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಆತ ಹಾಗೆ ಬಿಡಿ. ಇದನ್ನೇನು ಮಾಡಬೇಕು, ಇದೇ ರೀತಿ ಇಟ್ಕೊಳ್ಬೇಕು. ಇಷ್ಟಕ್ಕೆ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಏನು ಜಾಯಿಂಟ್ ಇದೆ, ಈ ಜಾಯಿಂಟ್ಗೆ ಒಂದು ಮಾರ್ಕ್ ಈ ಕಡೆ ಹಾಕಿ, ಈ ರೆಡಿಗೆ ಒಂದು ಮಾರ್ಕ್ ಹಿಂಗೆ ಹಾಕಿ, ಟೀ ಆಗಬೇಕು, ಇಲ್ಲಿ ಟೀ ಜಾಯಿಂಟ್ ಬರಬೇಕು. ಮತ್ತು ಇಲ್ಲಿ ಕೂಡ ಅಷ್ಟೇ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇದು ರೆಡಿ ಈ ರೀತಿ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇದನ್ನು ಕೂಡ ನೀವು ಸೀದಾ ಲೈನನ್ನು ಡ್ರಾ ಮಾಡಿಕೊಂಡ್ರೂ ತೊಂದರೆ ಇಲ್ಲ, ಅಥವಾ ಇಷ್ಟೇ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಈಗ ಇದನ್ನೇನು ಮಾಡಬೇಕು, ಜಸ್ಟ್ ಹಿಂಗೆ ಇಟ್ಕೊಂಡು ಶೇಪನ್ನು ಸಹ ನೀವು ಕೊಡಬಹುದು.
ಓಕೆನಾ. ಹಿಂಗೆ ಇಟ್ಕೊಂಡು ಸಹ ನೀವು ಶೇಪನ್ನು ಕೊಡ್ಬೋದು, ಏನೂ ತೊಂದರೆ ಇಲ್ಲ, ಪರ್ಫೆಕ್ಟಾಗೇ ಬರುತ್ತೆ. ಇಲ್ಲಿ ಮಾರ್ಜಿನ್ ಪ್ಲಸ್ ಎರಡು ಸೇರಿಸಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ಓಕೆನಾ ಈ ರೀತಿ ಶೇಪ್ಸನ್ನು ಫಸ್ಟ್ ನಾವು ಡಾಟ್ 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 ಆಗಿ ಕ್ಲಿಯರ್ ಮಾಡ್ಕೊತ ನಾವೇನು ಮಾಡಬೇಕು, ಈ ರೀತಿ ತಗೋಬೇಕು. ಈ ರೀತಿ ನೀಟಾಗಿ ಹೋಗಬೇಕು ಅಂದರೆ ಈ ಉಗುರು ಇದೆಯಲ್ಲ ನಿಮಗೆ, ಈ ಉಗುರು ತುಂಬ ಇಂಪಾರ್ಟೆಂಟ್. ಈ ಉಗುರು ಮೇಲೇ ಸರಿಸ್ಬೇಕು, ಅಂದರೆ ನೀಟಾಗಿ ಸರಿಯುತ್ತೆ. ನೀವು ಸ್ಕಿನ್ ಮೇಲೆ ಸರಿಸ್ತಾ ಹೋದರೆ ಕುತ್ಕೊಳ್ಳಲ್ಲ. ಉಗುರು ತುಂಬ ಇಂಪಾರ್ಟೆಂಟ್. ಇಲ್ಲಿ ಉಗುರಿನ ಬಳಕೆ ಬಹಳ ಮುಖ್ಯ. ಈ ಉಗುರು ಏನಿದೆ, ಈ ಉಗುರು ಸೆಂಟರ್ ಫಿಂಗರ್ ಉಗುರು ಏನಿದೆ, ಇದು ಕರೆಕ್ಟಾಗಿ ತೊಗೊಂಡು ಹೋದರೆ ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಎಂಥ ಶೇಪ್ ಬೇಕು ಅಂಥ ಶೇಪನ್ನು ನೀವು ಸ್ಕ್ಯಾಲಪ್ ಡಿಸೈನು, ಆ ಡಿಸೈನು, ಎಲ್ಲ ಡಿಸೈನನ್ನು ಕೊಡ್ಬೋದು. ಆ ಉಗುರನ್ನು ಬಳಸ್ಕೊಳ್ಳೋದನ್ನು ನೀವು ಕಲ್ತ್ಕೊಂಡ್ರೆ ಇಲ್ಲೂ ಕೂಡ ಅಷ್ಟೇ ನೀವು ಸ್ಕ್ಯಾಲಪ್ ಡಿಸೈನ್ನ ಕೊಟ್ಕೊಳ್ಬಹುದು. ನೀವು ಈ ಉಗುರಿಂದ ಕರೆಕ್ಟಾಗಿ ಮಾರ್ಕನ್ನು ಹಾಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಇಲ್ಲಿ ಜಸ್ಟ್ ಸಿಂಪಲ್ ಈ ರೀತಿ ನೀವು ಲೈಟಾಗಿ ತೊಗೊಂಡು ಆ ಉಗುರನ್ನ ಕರೆಕ್ಟಾಗಿ ಬಳಸಿದ್ರೆ ಪರ್ಫೆಕ್ಟಾಗಿ ನೀವು ಶೇಪನ್ನು ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ತೀರಿ. ಈ ಮಿಡಲ್ ಫಿಂಗರ್ ಉಗುರು ತುಂಬ ಇಂಪಾರ್ಟೆಂಟ್. ಜಾರಿಸ್ಬೇಕು, ಈ ರೀತಿ ಇಟ್ಕೊಂಡಿರ್ತೀರಲ್ಲ, ಈ ರೀತಿ ಇಟ್ಕೊಂಡಾಗ ಜಾರಬೇಕಿದು. ಇವೆರಡು ಹಿಂಗೆ ಇಟ್ಕೊಂಡಿರ್ತೀವಿ ನಾವು, ಹಿಂಗೇನಿರುತ್ತೆ ಇದನ್ನ ಹಿಂಗೆ ಇಟ್ಕೊಂಡು ಇದ್ರ ಮೇಲೆ ಇದು ಬಳ್ಳಿ ಕೂತ್ಕೊಂಡಿರುತ್ತಲ್ವಾ, ಇದು ಈ ರೀತಿ ಜಾರತ್ತೆ. ನಿಮ್ಗೆ ಆ ಜಾರದಾಗ ಏನಾಗುತ್ತೆ, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಬರುತ್ತೆ. ಅಕಸ್ಮಾತ್ ಅಲ್ಲಾಗಲಿಲ್ಲ, ಸ್ಕಿನ್ ಮೇಲೆ ಇಟ್ರಿ ಅಂತಂದ್ರೆ ಸ್ಕಿನ್ ಜಲ್ದಿ ಮೂವ್ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಅದೇ ರೀತಿ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಳಿ. ನನ್ನ ಜೊತೆ ಬ್ಲೌಸ್ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಓಕೆನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.